ಗುಡ್ ಮಾರ್ನಿಂಗ್ ಗಾಯ್ಸ್. ದಿನ 3 ಡೇ 3 ಇನ್ ಗೋವಾ. ಸೊ ನಾವೀಗ ಇರೋದು ನಾರ್ತ್ ಗೋವಾದಲ್ಲಿ ಗೊತ್ತಿದ್ದೈತಿ. ಸೊ ನಾವು ನಿನ್ನೆ ಏನಂದರೆ ನಿನ್ನೇನಷ್ಟು ದಿನ ಚೆನ್ನಾಗಾಗಿಲ್ಲ. ಸೊ ಯಾಕಂದರೆ ಆಲ್ಮೋಸ್ಟ್ ಆಲ್ ಸೌತ್ಕಿನ ಕಂಪೇರ್ ಮಾಡಿದರೆ ನಾರ್ತ್ ವೇಸ್ಟ್ ಸೌತ್ ಮಾತ್ರ 100% ಅದೇ ಬೆಸ್ಟು ಪೀಸ್ ಇರ್ತಿತ್ತು ಅಲ್ಲಿ. ಸೊ ಇವತ್ತಿನ ದಿನ ಏನಪ್ಪ ಅಂದರೆ ನಾವು ಇವತ್ತಿನ ನಮ್ಮ ಕೊನೆಯ ದಿನ ಗೋವಾದಲ್ಲಿ. ಸೊ ನಾವು ಇವಾಗ ಏನಿದ್ರು ಬೆಳಗ್ಗೆ ಎದ್ದು ಬೇಗ ಫ್ರೆಶ್ ಅಪ್ ಆದ್ವಿ. ಸೊ ಬೇಗ ಫ್ರೆಶ್ ಅಪ್ ಆದ್ವಿ ಅಂದರೆ ರಾತ್ರಿ ಎಡಿಟ್ ಮಾಡಿ ಮಲ್ಕೊಳೋಷ್ಟರಲ್ಲಿ 2:40 ಆಗಿತ್ತು. ಸೊ ಹಂಗಾಗಿ ಒಂದೀಗ 8:40ಗೆ ಎದ್ದೆ, ಬೇಗ ಸ್ನಾನ ಮಾಡ್ಕೊಂಬಂದೆ. ಇವಾಗ ನಮ್ಮ ಬ್ರದರ್ ವಗೇರ ಸ್ನಾನ ಮಾಡ್ಕೊಂಬರ್ತಾರೆ. ಸೊ ಇವತ್ತಿನ ದಿನ ಏನಪ್ಪ ಅಂದರೆ ಇವಾಗ ನೀಟಾಗಿ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಸೀದಾ ನಮ್ದು ಇವಾಗ ಇರೋದೇ ಸ್ವಲ್ಪ ಸ್ಟ್ರೀಟಲ್ಲಿ ಏನೋ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೇಕಂತ ಗೋವಾದಲ್ಲಿ ಚೆನ್ನಾಗಿರೋ ಸಿಗ್ತಾವಂತ ನೋಡೋಣ. ಒಂದು ಎರಡಂಗೆ ಕಲೆಕ್ಷನ್ ಏನೋ ತಗೊಂಡು ಹೋಗೋಣ. ಅದಾದಮೇಲೆ ನಾವು ಸೀದಾ ಹೋಗೋದು ಈಗ ನೆಕ್ಸ್ಟ್ ಅಂಬೋಲಿ ವಾಟರ್ ಫಾಲ್ಸ್. ಸೊ ಮಹಾರಾಷ್ಟ್ರ ಬಾರ್ಡರ್ ಇದೆ, ಅದು ಹೋಗ್ತಾ ಆನ್ ದ ವೇನೇ ಸಿಗ್ತದೆ ಅಂದ್ಕೊಂಡಿದ್ದೀವಿ. ಸಿಗ್ತದೆ ಅಂದ್ಕೊಂಡಿದ್ದೀವಿ ಅನ್ನೋಕ್ಕೇನೋ ನಾವೆಲ್ಲ ಅದೇನೇ ನಾವು ನೋಡ್ಕೊಂಡಿದ್ದು ಅಲ್ಲಿಗೆ ಹೋಗ್ಬೇಕಂತ. ಅಲ್ಲಿದ್ದ ಸೀದಾ ನಾವು ಎಲ್ಲಿ ಹೋಗ್ತಂತ ನೀವು ಮುಂದೆ ನೋಡಿದ್ರಿ, ಭಾರಿ ಕ್ಯೂರಿಯಾಸಿಟಿ ಇರುತ್ತೆ ನಿಮಗೆ ಅನ್ಕೊಂತ. ಸೊ ಈಗ ನಾವು ಹೋಗೋದು ಎಲ್ಲಿಗೆ ಅಂದರೆ ಇಲ್ಲಿ ಗೋವಾದಲ್ಲಿ ಒಂದು ಚರ್ಚ್ ನೋಡ್ಕೊಂತೀವಿ, ಚೆನ್ನಾಗಿರೋ ಚರ್ಚ್ ಇದೆ ಅಂತ. ಅದು ನೋಡ್ಕೊಂಡು ಸೀದಾ ಅಲ್ಲಿದ್ದ ನಾವು ಅಂಬೋಲಿ ವಾಟರ್ ಫಾಲ್ಸ್, ಅಂಬೋಲಿ ಘಾಟ್ ಸಖತ್ತಾಗಿರುತ್ತೆ ವ್ಯೂ ಮಾತ್ರ. ನೀವು ಮಿಸ್ ಮಾಡಿದೆ ನೋಡಿರಿ, ಎಲ್ಲಿ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಪಕ್ಕ 100% ನಿಮಗೆ ಇಂಟ್ರೆಸ್ಟಿಂಗ್ ಇದ್ದೇ ಇರುತ್ತೆ. ಯಾಕಂದರೆ ಪೂರ ಘಾಟ್ ಗೊತ್ತಾ, ಅಂಬೋಲಿ ಘಾಟ್ ಮಸ್ತ್ ಇರ್ತದೆ. ಯಾಕಂದರೆ ದೊಡ್ಡದು ವಾಟರ್ ಫಾಲ್ಸ್ ಸಿಗುತ್ತೆ, ಒಂದು ವೇನೇ ಸಿಗ್ತದೆ. ಸೊ ನಿಮಗೆ ತೋರಿಸ್ಕೊಂಡು ಹೋಗ್ತೀವಿ. ಸೊ ಈಗ ನೋಡೋಣ. ಬ್ರೇಕ್ಫಾಸ್ಟ್ ಇವತ್ತು ನಾವು ಇಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇದ್ದಿಲ್ಲ. ಸೊ ಹಂಗಾಗಿ ಬ್ರೇಕ್ಫಾಸ್ಟ್ ಇಲ್ಲಿ ಸಿಗಲ್ಲ ಅಂತ ಹೇಳಿದ್ರು. ಹೊರಗಡೆ ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಹೋದ್ರೆ ಆಯ್ತು ಗಾಯ್ಸ್. ಬ್ಯಾಗೆಲ್ಲ ಪ್ಯಾಕ್ ಆಗಿ ಇವಾಗ ಸೀದಾ ರೆಡಿಯಾಗಿ ಹೋಗೋದೆ. ಬ್ರದರ್ ನೋಡ್ರಿ ಹೆಂಗಿದ್ದಾರೆ ಅವರೆಲ್ಲ ನಿಮ್ಮ ಎಲ್ಲ ಫಿಟ್ ಮಾಡಿ. ಸೊ ಕಾಣುತ್ತೆ ಗಾಡಿ ನಿಮಗೆ. ಸೊ ಗಾಡಿ ಎಲ್ಲ ಫಿಟ್ ಮಾಡಿದ್ವಿ. ಫಿಟ್ ಮಾಡೋಷ್ಟರಲ್ಲಿ ಮೈಯೆಲ್ಲ ಬೆವರು ಬಂದುಬಿಡ್ತೀವಿ. ಸೊ ಅದಕ್ಕೆ ಅವೆಲ್ಲ ಬಂದವು. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಇದ್ದು ಮತ್ತೆ ಬಾಡಿ ಎಲ್ಲ ಕೂಲ್ ಮಾಡ್ಕೊಂಡು ಹೋದ್ರಾಯ್ತು ಅಂತ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ರೆಸ್ಟ್ ಮಾಡಿ ಹೋಗ್ಬೇಕೀಗ. ಸೊ ನಮ್ದೀಗ ಡೈರೆಕ್ಟಲ್ಲಿ ಸ್ಟ್ರೀಟ್ ಮಾರ್ಕೆಟಾ, ಈಗ ಸ್ಟ್ರೀಟ್ ಮಾರ್ಕೆಟ್ಗೆ ಹೋಗಿ ಒಂದೆರಡು ಶಾಪಿಂಗ್ ಮಾಡ್ಕೊಂಡು ಸೀದಾ ಅಂಬೋಲಿ ವಾಟರ್ ಫಾಲ್ಸ್, ಸೀದಾ ಘಾಟ್ ಸೆಕ್ಷನ್ ಆಗ್ತದೆ, ಸೀದಾ ಘಾಟ್. ಸೊ ಬನ್ನಿ ಹೋಗೋಣ. ಸೊ ಚೆಕ್ಔಟ್ ಆದ್ವಿ, ಬೈಕೆಲ್ಲ ಹೊರಗಡೆ ತಗೊಂಡ್ವಿ. ನಮ್ಮ ಬ್ರದರು ಗಾಡಿ ಎಲ್ಲ ಬೇಸ್ ನೀಟಾಗಿ ರೆಡಿ ಆಯಿತು. ಬನಾನ ಶೇಕಲ್ಲ ಇದು. ಬನಾನ ಶೇಕ್ ಮಾತ್ರ ಸಖತ್ತಾಗೈತಿ. ಸ್ಯಾಂಡ್ವಿಚ್ ಎಷ್ಟು ಇವತ್ತಿನೊಂದು ಔಟ್ಫಿಟ್ ತೋರಿಸ್ತೀವಿ ನೋಡಿ. ಒಂದು ಕಾಟನ್ ಬ್ಲೇಸರು, ಒಂದು ಓವರ್ ಸೈಜ್ ಟಿ ಶರ್ಟ್, ಜುಡಿಯೋ ಲಿನಿನ್ ಪ್ಯಾಂಟ್, ಗೂಗಲ್ ಹೀಗಿದೆ. ಸೊ ಗೋವಿಂದ ಕಂಟಿನ್ಯೂಸ್ ರೈಡ್ ಮಾಡ್ಕೊಂಡು ಈಗ ಬಂದಿದ್ದು ನಾವು ಮಹಾರಾಷ್ಟ್ರ ಬಾರ್ಡ್ರಿಗೆ ಬಂದೀವಿ ಈಗ. ಸೊ ಕಾಣ್ತಾ ಇದೆ, ಇಲ್ಲಿದೆ ಮಹಾರಾಷ್ಟ್ರ ಬಾರ್ಡ್ರ್. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್, ವೆಲ್ಕಮ್ ಅಗೇನ್. ದೇವ್ರನೇ ಬರೋಂಗಿಲ್ಲಪ್ಪ ನಾವು ಏನಿಸ್ತೈತೆ ಗೋವಾದಾಗ ಅಂಥದ್ದೇನೈತೆ. ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಅಗೇನ್ ಅಂತ ಹಾಕಿರಲ್ಲ, ಅದಕ್ಕೆ ಏನಿಲ್ಲ ಗೋವಾದಾಗ. ಇವಾಗ ಸ್ಟಾರ್ಟ್ ಮಾಡ್ತಾ ನಮ್ಮ ಮುರಾರಿ ರೈಡ್. ಇಲ್ಲಿಂದ ಅಂಬೋಲಿ ವಾಟರ್ ಫಾಲ್ಸ್ಗೆ ಹೋಗ್ತೀವಿ ಈಗ. ಘಾಟ್ಗೆ ಮಸ್ತ್ ಇರ್ತದೆ ಘಾಟ್ ವ್ಯೂ, ತೋರಿಸ್ತಾ ಹೋಗ್ತೀವಿ. ಬನ್ನಿ ನೋಡಂತ್ರಿ. ಸರಿ ಅಲ್ಲೇ ಕಾಣ್ತೀವಿ, ಅಲ್ಲೆಲ್ಲ ನೋಡಿದ್ರೆ ಕಾಣ್ತೀವಿ. ಬಾಯ್ ಗೋವಾ, ಬಾಯ್ ಬಾಯ್. ಟ್ರಾಫಿಕ್ ಆಯ್ತು ನೋಡ್ಬೋದು ನೀವು, ಪೂರ ಟ್ರಾಫಿಕ್ ಇದೆ ಮಹಾರಾಷ್ಟ್ರ. ಸೊ ಇವಾಗ ನಾವು ಪ್ರೆಸೆಂಟ್ ಇದೇ ಊರಲ್ಲಿರೋದು. ಇಲ್ಲಿದ್ದ ಹತ್ತತ್ರ ಒಂದು 20 ಕಿಲೋಮೀಟರ್ಸ್ ಆಗ್ಬೋದು, 20 ಕಿಲೋಮೀಟರ್ಸ್ ಆಗ್ಬೋದಾ ಅಂಬೋಲಿ ವಾಟರ್ ಫಾಲ್ಸ್. ಆಮೂರೇ 20 ಮಹಾರಾಷ್ಟ್ರ ನೋಡ್ಬೋದು ಯಾವ ಥರ ಇದೆ ಅಂತ. ಎಲ್ಲ MH ಪ್ಲೇಟ್ ಮಹಾರಾಷ್ಟ್ರ ಮತ್ತೆ. ಸೊ ಫುಲ್ಲು ಟ್ರಾಫಿಕ್ ಆಗಿದೆ ಇಲ್ಲಿ, ಯಾಕೆ ಗೊತ್ತಿಲ್ಲ. ಘಾಟ್ ಸೆಕ್ಷನ್ ಅಲ್ಲ, ಸ್ವಲ್ಪ ಅಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಇರ್ಬೇಕೇನೋ ಮೋಸ್ಟ್, ಅದಕ್ಕೆ ಜಾಸ್ತಿ ಟ್ರಾಫಿಕ್ ಆಗ್ತಾಯಿದೆ. ನೋಡ್ಕೊಂಡು ಹೋಗ್ಬೇಕು. ಘಾಟ್ ಸೆಕ್ಷನಲ್ಲಿ ಬಂದಾಗ ಮಾತ್ರ ಎಷ್ಟು ಹುಷಾರಿರ್ಬೇಕಂದ್ರೆ ಅಷ್ಟೇ ಹುಷಾರಿರ್ಬೇಕು. ನಮ್ದು ಘಾಟ್ ಸೆಕ್ಷನಲ್ಲಿ ಆಲ್ಮೋಸ್ಟ್ ಅಲ್ಲಿ ಒಂದು 40 ಗುಣ ದಾಟಂಗಿಲ್ಲ. ಅಲ್ಲಿ ಮುರಾರಿ
ನಾವು ಘಾಟ್ ಸೆಕ್ಷನಲ್ಲಿ 40+ ಹಂಗೆ. ಗೋಲಿಘಾಟ್ ಆಲ್ಮೋಸ್ಟ್ ಅಲ್ಲಿ ಭಾಳ ಟ್ರಾಫಿಕ್ ಐತಿ. ಸೊ ಮುಂದೆ ಹೋಗ್ತಾ ಹೋಗ್ತಾ ನಾವು ಭಾಳ ತಿಂದಿರ್ಬೇಕಾಗತ್ತಾ. ಸೊ ಇಲ್ಲಿ ಆಗಲೇ ನಿಂತು ಒಂದು ಸ್ವಲ್ಪ ಹೊತ್ತು ಫೋಟೋಸ್ ನೋಡಿದ್ವಿ, ವ್ಯೂ ನೋಡಿದ್ವಿ, ಫೋಟೋ ತಗೊಳಕಂತ. ಹೆಂಗೆ ಕಾಣಕತ್ತೈತಿ ವ್ಯೂ ಗೊತ್ತಾ? ಬರೀ 5 ಕಿಲೋಮೀಟ್ರ್ 20 ನಿಮಿಷ. 5 ಕಿಲೋಮೀಟ್ರ್ 20 ನಿಮಿಷ. ಘಾಟ್ ಐತಿ, ಹೆಂಗೈತಿ ಗೊತ್ತಾ? ಒಂದು ಸೈಡ್ ಮಹಾರಾಷ್ಟ್ರ ಘಾಟ್. ಸೊ ಥರ ಇದೆ ವ್ಯೂ. ಆ್ಯಕ್ಚುಲಿ ಅಲ್ಲಿ ಬರುವಾಗ ಇಲ್ಲಿ ಬರುವಾಗ ನಾನು ನಿಮಗೆ ಮೇಲೆ ವಾಟರ್ ಫಾಲ್ಸ್ ಬೀಳೋದು ತೋರಿಸ್ಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಘಾಟ್ ಜಾಸ್ತಿ ಇರೋದ್ರಿಂದ ಸೊ ಬೈಕ್ ಇಲ್ಲೇ ಸ್ಟಾಪ್ ಹಾಕಿ ಹೋಗಮ್ಮ. ಸರ್ ಹೋಗ್ತಾ ಇದ್ವಿ. ನಾನು ನಿಮಗೆ ಫಾಲ್ಸಲ್ಲಿ ಈಗ ಒಂದು ಪಕ್ಕ ಒಂದು 2 ಫಾಲ್ಸ್ ಅಂದದೇನೆ ಸಿಗ್ತಾ ಇದೆ. ಟ್ರಾಫಿಕ್ ಇದೆ, ವಾಟರ್ ಫಾಲ್ಸ್ ಬರ್ತಾ 4 ವೀಲರ್ ಹಾಕ್ಯಂಬಂದ್ರೆ ಇಲ್ಲೇ ಸ್ಟಾಕ್ ಆಗಿ ಹೋಗ್ತೀವಿ. ನೋಡ್ರಿ ಈಗ ಎಷ್ಟು ಟ್ರಾಫಿಕ್ ಐತಿ, ಎಲ್ಲಿದ್ದ ನೋಡಿ ಎಷ್ಟು ಟ್ರಾಫಿಕ್ ಇದೆ ನೋಡಿ. 2 ವೀಲರ್ ಆಗಿದ್ದಕ್ಕೆ ನುಗ್ತಾ ಇದೀವಿ ಹಾಕಿ. ಈಗ ಎಷ್ಟು ಟ್ರಾಫಿಕ್ ನೋಡಿ, ಲೈನ್ ಟ್ರಾಫಿಕ್. ಬಟ್ ಪ್ಲೇಸ್ ಇದೆ ಅನದರ್ ಲೆವೆಲ್ ನೋಡ್ರಿ. ಘಾಟ್ ಮಾತ್ರ ಹೆವಿ ಘಾಟ್ ಇದು ಮೋಸ್ಟ್ಲಿ ನನ್ನ ಪ್ರಕಾರ. ನೋಡಿ ಈಗ ಎಷ್ಟು ರಶ್ ಇದೆ ನೋಡಿ, ಫುಲ್ ಟ್ರಾಫಿಕ್. 2 ವೀಲರ್ ಆಗಿದ್ದಕ್ಕೆ ಮೂವ್ ಆಗ್ತಾ ಇದ್ದೀವಿ ನಾವು. 4 ವೀಲರ್ ಆಗಿದೆ ಇಲ್ಲೇ ಬ್ಲಾಕ್. ನೋಡಿ ಎಷ್ಟು ಜನ ನಿಂತಿದ್ದಾರೆ ಇಲ್ಲೇ. 4 ಕಿಲೋಮೀಟರ್ ಬ್ಲಾಕ್. 4ರಿಂದ 6 ಕಿಲೋಮೀಟರ್ ಅಂದ್ರೆ ಪಕ್ಕ ಬ್ಲಾಕ್ ಆಗಿದೆ. ಇಲ್ಲ 4 ಕಿಲೋಮೀಟರ್ 100% ಪೂರ ಟ್ರಾಫಿಕ್. ಅವಾಗ್ಲಿದ್ದ ಹಿಂಗೆ ಹೊಡೆದಾಡಕತ್ತು ಟ್ರಾಫಿಕಲ್ಲಿ. ನಮ್ಮ ಹುಡುಗ ಮಾತ್ರ ನುಗ್ಗಿ ಗೋಡ್ಯಾಕತ್ತ ಬಿಟ್ಟಾನ. ತಾಗ ತೋರಿಸಿ ನೋಡ್ರಿ ಒಳಗೆ ಹೋಗ್ಯದ ತಾಗ ಒಕ್ಕಂದಿದ್ರು ಒಳಗೆ. ಒಕ್ಕಂದ್ರೆಲ್ಲ ಹಿಂಗೆ ನಡೆಯಂಗಿಲ್ಲ. ಬರ್ತಿಲ್ಲ ವಾಟರ್ ಫಾಲ್ಸ್ ಕಾಣಿಸಕತ್ತ ನಮಗೆ. ಸಕ್ಕತ್ತಾಗಿ ಆಟ ಆಡಕತ್ತೆ ಟ್ರಾಫಿಕ್. ಸಕ್ಕತ್ತಾಗಿ ಆಟ ಆಡ್ತಾರೆ. ಹೆಂಗ್ ಬಳಸ್ತಾನ ನಮ್ಮ ಹುಡುಗ. ಫಾಕ್ ಹೆಂಗ್ ಎದುರು ನುಗ್ಸ್ತೀವಿ. ವಾಟರ್ ಫಾಲ್ಸ್ ನೋಡ್ರಿ, ವಾಟರ್ ಫಾಲ್ಸ್. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣೆಬೆಂದೆ ನೋಡ್ರಿ ವಾಟರ್ ಫಾಲ್ಸ್. ವಾಟರ್ ಫಾಲ್ಸ್ ಅಲ್ಲಿದೆ ಮೇಲೆ ವಾಟರ್ ಫಾಲ್ಸ್. ಸೊ ನಾವು ವಾಟರ್ ಫಾಲ್ಸ್ ಏನು ಕಡಿಮೆ ಇಲ್ಲಿ. ದೊಡ್ಡ ಅಲ್ಲ, ಇವತ್ತೆಲ್ಲ ದೊಡ್ಡ ಅಲ್ಲ, ಬಟ್ ಅಲ್ಲ ಮೇಲಿಂದ ಬರ್ತಾವ ನೀರು. Que me muero por ti, que ya no hay sufrimiento, amor, te siento en mi interior, en mi alma y corazón, explota el sentimiento, te prometo. ಫಾಲ್ಸ್ ಸ್ವಲ್ಪ ಇಲ್ಲ, ಜಗ್ಗದ ಫಾಲ್ಸ್. ಬಟ್ ಏನ್ ಮಾಡ್ತೀರಿ, ನಿಂದ್ರಕ್ಕೆ ಬಿಡ್ತಾ ಇಲ್ಲ ನಮ್ಗೆ. ಯಾಕಂದ್ರೆ ಗಾಡಿ ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗ್ಬಿಡ್ತದೆ. ಸೊ ಟೈಮ್ ಸಿಕ್ಕಾಗ ಹೊರಗೆ ಬೀಳ್ಬೇಕು. ಡೈರೆಕ್ಟ್ ಮೇನ್ ವಾಟರ್ ಫಾಲ್ಸ್ ತೋರಿಸ್ತು ಬರ್ರಿ ನಿಮ್ಗೆ. ಅದೇ ಇವೆಲ್ಲ ನಾರ್ಮಲ್ ಗಾಡಿ ಇಲ್ಲ, ನಾರ್ಮಲ್ ಇನ್ನ ಪಿಕ್ಚರ್ ಅಭಿ ಬಾಕಿ ಹೇ. ನೋಡ್ರಿ ಗಾಯ್ಸ್, ಗಾಡಿ ಬಿಟ್ಟು ನಡ್ಕಂತ ಬರಕತ್ತಾರ ಆಲ್ಮೋಸ್ಟ್ ಅದೆಲ್ಲರೂ. ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಟ್ರಾಫಿಕ್ ಇರೋದ್ರಿಂದ ಸಾಕಾಗ್ಬಿಟ್ಟಿದೆ ಎಲ್ಲ. ನಮ್ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋವಿಂದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣ ಹೊರಕ್ ಹೋಯ್ತೀವಿ ಅಂತ ತಿಳ್ಕೊ. ಅದಕ್ ಸಹಿತ ನಾವೇನಾರು ಒತ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ ಕಡೆ. ಚೆನ್ನಾಗೈತಿ, ವಂಡರ್ಫುಲ್ ಪ್ಲೇಸಸ್. ಬಟ್ ಏನಂದ್ರೆ ಇಲ್ಲಿ ಜಾತ್ರೆ ಅದ ಹೆಂಗೆ ಹೋಗ್ಬಿಡಿ ಯಪ್ಪ. ಜಾತ್ರೆ ಏನು ನೋಡ್ದಂಗೆ ಅಂತ ಜಾತ್ರೆ ತೋರಿಸಿದ್ರೆ ನಿಮಗೆ ಇದು ಏನು ಜನ ಅಂತಾರೆ ಅನ್ಸುತ್ತೆ ನೋಡಿ. ಜಾತ್ರೆ ಫುಲ್ಲು ಟ್ರಾಫಿಕ್. ಗಾಡಿ ಪಾರ್ಕಿಂಗ್ ಮಾಡೋಕ್ಕೆ ಸ್ವಲ್ಪ ಜಾಗ ಸಿಗೋಲ್ತು. ಈ ವಾಟರ್ ಫಾಲ್ ನೋಡಕ್ಕೆ ಭಾಳ ಕಷ್ಟಪಟ್ಟು ಬಂದೀವಿ. ಈ ವಾಟರ್ ಫಾಲ್ ನೋಡಕ್ಕೆ ಮಾತ್ರ ಟ್ರಾಫಿಕ್ನ ಎಷ್ಟು ಇಗ್ನೋರ್ ಮಾಡ್ಕೊಂಬೋದು. ಒಂದು ಚಂದ ತುರ್ಕೊಂಬಂದಿವಿ ಗಾಡಿ. ಆ ಕಡೆನೇ ಹೋಗ್ಬೇಕು. ಈ ವಾಟರ್ ಫಾಲ್ಗೋಸ್ಕರ ಮಹಾರಾಷ್ಟ್ರಕ್ಕೆ ಬಂದು ಈ ವಾಟರ್ ಫಾಲ್ ನೋಡೋಕ್ಕೋಸ್ಕರ ನಾವು ಮಹಾರಾಷ್ಟ್ರದಿಂದ ಬಂದ್ವಿ. ಸೊ ಇಲ್ಲಿ ನೋಡ್ರಿ ವ್ಯೂ ಹೆಂಗಿದೆ ನೋಡ್ರಿ. ವಾಟರ್ ಫಾಲ್ ಅಲ್ಲಿ ಕಾಣ್ತಿದ್ದಲ್ಲ, ಅಲ್ಲೊಂದು ವಾಟರ್ ಫಾಲ್. ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ. ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ.
ಪ್ಲೇಸಸ್ ಏನೋ ಚೆನ್ನಾಗೈತೆ, ಬಟ್ ಜನ ಹಾಳು ಮಾಡಕತ್ತಾರ ಅಷ್ಟೇ. ಅಲ್ಲಿ ಮುರಾರೆ ಹೌದು, ಬರ್ರಿ ತೋರಿಸ್ತೀವಿ ಮುಂದೆ ಹೋದಂಗಲ್ಲ ವಾಟರ್ ಫಾಲ್ ಹೆಂಗಿದೆ ಅಂತ. ನೋಡ್ರಿ ಜನ ನೋಡ್ರಿ, ಇಲ್ಲಿ ವಾಟರ್ ಫಾಲ್ ಅಂತ ಅಲ್ಲಿಂದ ಬಂದು ವಾಟರ್ ಫಾಲ್ ಚೆನ್ನಾಗೈತೆ, ಬಟ್ ಜನ ಹೆಂಗ್ ಮಾಡಕತ್ತಾರ ಅಂತ ತೋರಿಸಿ ನೋಡ್ರಿ. ಚಿಲ್ಲರ್ ತರ ಮಾಡಕತ್ತಾರ ನೋಡಿ, ಸೇಮ್ ಚಿಲ್ಲರ್. ಈಗ ವಾಟರ್ ಫಾಲ್ ನೋಡಿ ಎಷ್ಟು ನೀಟಾಗೈತೆ ಮೇಲೆ, ಜನ ಅಲ್ಲಿಗೆ ಹೋಗಿ ಎಲ್ಲ ರಿಸ್ಕ್ ತಗೊಂಡು ಏನ್ ಬೇಕಾದ್ ಮಾಡ್ಕೊಂತ. ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ. ಅಯ್ಯೋ ಪಾಪಿಗಳ. ವಾಟರ್ ಫಾಲ್ಸ್ ಅಲ್ಲದು ವಾಟರ್ ಫಾಲ್ ತಾಗೈತಲ್ಲಿ. ವಾಟರ್ ಹಲೋ ಗಾಯ್ಸ್, ಮಹಾರಾಷ್ಟ್ರದಿಂದ ಕಂಟಿನ್ಯೂಯಸ್ ಆಗಿ ರೈಡ್ ಮಾಡ್ಕೊಂಡು ಸೀದಾ ಬಂದಿದ್ದು ಬೆಳಗಾವಿಯಲ್ಲಿ. ಸೊ ಬೆಳಗಾವಿ, ನಾನು ಇರೋದಿಲ್ಲ ಬೆಳಗಾವಿಯಲ್ಲಿ. ಸೊ ನಾನು ಇವತ್ತು ಇಲ್ಲಿಗೆ ಬಂದಿದ್ದು. ಮುರಾರಿಗುಣ ಇಲ್ಲೇ ಅದ ನಮ್ಮ ಬ್ರದರು. ಸೊ ಇವತ್ತೇ ಲಾಸ್ಟ್ ನಮ್ಮ ರೈಡ್ ಇಲ್ಲಿಗೆ ಮುಗೀತು. ಅವನು ಬೆಳಗ್ಗೆ 4 ಗಂಟೆ ಆದರೂ ಸೀದಾ ಅವ್ರವ್ರಿಗೆ ಅವನು ಹೋಗ್ತಾನೆ. ಸೊ ನೆಕ್ಸ್ಟ್ ಇನ್ಮೇಲಿಂದ ಹಿಂಗೆ ಲಾಗ್ಸ್ ಬರ್ತಿರ್ತಾವೆ, ಅಂದರೆ ಕಂಟಿನ್ಯೂಯಸ್ ಆಗಿ ಹಾಕಂಗಿಲ್ಲ. ಆಲ್ಮೋಸ್ಟ್ ಆಲ್ ನನ್ನ ಪ್ರಕಾರ ನೋಡೋಣ, ಪ್ಲ್ಯಾನ್ ಮಾಡ್ತೀವಿ ಅವಾಗ ಹೋಗ್ಬೇಕಂತ ಡಿಸೈಡ್ ಮಾಡ್ತೀವಿ. ಬಟ್ ಹೋದಾಗೆಲ್ಲ ಬರ್ತಿರ್ತಾವೆ. ಸ್ವಲ್ಪ ನೋಡಿ, ಸಬ್ಸ್ಕ್ರೈಬ್ ಕೊಡಿರಿ, ಲೈಕ್ಸ್ ಕೊಡಿರಿ, ಶೇರ್ ಕೊಡಿರಿ, ನೋಡಿರಿ ವ್ಯೂಸ್ ಚೆನ್ನಾಗಿ ಕೊಡಿರಿ. ಸ್ವಲ್ಪ ನೋಡಿರಿ ಏನು ಮಾಡೋಕತ್ತೀವಿ, ಏನಿಲ್ಲ ಹೊಸ ಪ್ರತಿಭೆಗಳು. ಮೊದಲೆಲ್ಲ ಮಾಡ್ತಿದ್ದೀವಿ, ಬಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಅವಾಗ ಇದ್ದಿಲ್ಲ, ಇತ್ತು ಬಟ್ ಅವಾಗ ಇಂಟ್ರೆಸ್ಟ್ ಇದ್ದಿಲ್ಲ ಅನ್ನೋಕ್ಕೇನಿಲ್ಲ, ಟೈಮ್ ಇದ್ದಿಲ್ಲ. ಇವಾಗೂ ಟೈಮ್ ಇಲ್ಲ, ಬಟ್ ಇಂಟ್ರೆಸ್ಟ್ ಐತಿ. ಅದಕ್ಕೆ ಇಂಟ್ರೆಸ್ಟ್ ಮೇಲೆ ಫೋಕಸ್ ಮಾಡೋಕತ್ತೀನಿ. ಹೋದ್ಸತಿ ಟೈಮ್ ಮೇಲೆ ಫೋಕಸ್ ಮಾಡಿದೆ, ಈ ಸತಿ ಇಂಟ್ರೆಸ್ಟಿಂಗ್ ಮೇಲೆ ಫೋಕಸ್ ಮಾಡೋಕತ್ತೀನಿ. ಸೊ ಅದಕ್ಕೆ ಸರಿ, ಎಲ್ಲರೂ ಈ 3 ದಿನದ ಗೋವನ ಇಲ್ಲಿಗೆ ಮುಗಿಸೋಣ. ಸರಿ, ಬಾಯ್.